ಹಲೋ ಮಕ್ಕಳೇ. ಸಸ್ಯಗಳು ಮತ್ತು ಪ್ರಾಣಿಗಳು ಸೇರಿದಂತೆ ಜೀವಂತ ಜೀವಿಗಳು ವಿವಿಧ ಜೀವನ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತವೆ. ಎಲ್ಲ ಜೀವಿಗಳಿಗೆ ಆಹಾರದ ಅಗತ್ಯವಿದೆ, ಮುಖ್ಯವಾಗಿ ಬೆಳವಣಿಗೆ ಮತ್ತು ದುರಸ್ಥಿತಿಗೆ. ವಿಭಿನ್ನ ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತದೆ ಎಂಬುದನ್ನು ನಿಮ್ಮ ಹಿಂದಿನ ತರಗತಿಗಳಲ್ಲಿ ನೀವು ಅಧ್ಯಯನ ಮಾಡಿದ್ದೀರಿ. ಸಸ್ಯಗಳಲ್ಲಿನ ಆಟೋಟ್ರೋಫಿಕ್ ಪೋಷಣೆಯನ್ನು ನಾವು ವಿವರವಾಗಿ ಅಧ್ಯಯನ ಮಾಡೋಣ. ಈ ಪಾಠದಲ್ಲಿ ಆಟೋಟ್ರೋಫಿಕ್ ಪೋಷಣೆಯ ವಿಷಯವನ್ನು ನಾನು ನಿಮಗೆ ವಿವರಿಸುತ್ತೇನೆ. 10ನೇ ತರಗತಿಯ ಜೀವಶಾಸ್ತ್ರದ ಜೀವನ ಪ್ರಕ್ರಿಯೆಗಳು. ಕೆಲವು ಜೀವಿಗಳು ತಮ್ಮದೇ ಆದ ಆಹಾರವನ್ನು ತಯಾರಿಸಬಹುದು ಮತ್ತು ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳನ್ನು ಒಳಗೊಂಡಂತೆ ಆಟೋಟ್ರೋಫ್ಗಳು ಎಂದು ಕರೆಯಲಾಗುತ್ತದೆ. ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ದ್ಯುತಿಸಂಶ್ಲೇಷಣೆಯ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುತ್ತವೆ. ಹೀಗಾಗಿ ಸಸ್ಯಗಳು ಎಲ್ಲ ಜೀವಿಗಳಿಗೆ ಸಾರ್ವತ್ರಿಕ ಆಹಾರ ಪೂರೈಕೆದಾರ. ಸಸ್ಯಗಳು ತಮ್ಮ ಆಹಾರವನ್ನು ಮಣ್ಣಿನಿಂದ ಮಾತ್ರವಲ್ಲದೆ ಇತರ ಮೂಲಗಳಿಂದಲೂ ಪಡೆಯುತ್ತವೆ ಎಂದು ವಾನ್ ಹೆಲ್ಮಾಂಟ್ ಮತ್ತು ಇತರರು ನಂಬುತ್ತಾರೆ. ದ್ಯುತಿಸಂಶ್ಲೇಷಣೆಯ ಸಮಯದಲ್ಲಿ ಹಸಿರು ವರ್ಣದ್ರವ್ಯ ಕ್ಲೋರೋಫಿಲ್ ಹೊಂದಿರುವ ಸಸ್ಯಗಳು ಸರಳ ಅಜೈವಿಕದಿಂದ ಸಂಕೀರ್ಣ ಸಾವಯವ ಅಣುಗಳನ್ನು ನಿರ್ಮಿಸುತ್ತವೆ. ಸೂರ್ಯನ ಬೆಳಕನ್ನು ಶಕ್ತಿಯ ಮೂಲವಾಗಿ ಬಳಸುತ್ತವೆ. ದ್ಯುತಿಸಂಶ್ಲೇಷಣೆಯು ಹಲವಾರು ಹಂತಗಳು ಮತ್ತು ಮಧ್ಯವರ್ತಿ ಸಂಯುಕ್ತಗಳನ್ನು ಒಳಗೊಂಡಂತೆ ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ಇದನ್ನು 1931ರಲ್ಲಿ ಸಿ.ಬಿ. ವ್ಯಾನ್ ನೀಲ್ ಅವರು ಸಮೀಕರಣದ ರೂಪದಲ್ಲಿ ವಿವರಿಸಿದ್ದಾರೆ. ಪ್ರತಿಯೊಂದು ಕಾರ್ಬೋಹೈಡ್ರೇಟ್ ಅಣುವಿನ ರಚನೆಗೆ ಒಂದು ನೀರಿನ ಅಣು ಮತ್ತು ಆಮ್ಲಜನಕದ ಒಂದು ಅಣು ಉತ್ಪತ್ತಿಯಾಗುತ್ತದೆ ಎಂದು ಅವರು ವಿವರಿಸಿದರು. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನು ಅಧ್ಯಯನ ಮಾಡಿದ ನಂತರ ದ್ಯುತಿಸಂಶ್ಲೇಷಣೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳು, ರಚನಾತ್ಮಕ ಘಟಕಗಳು ಮತ್ತು ಕ್ಲೋರೋಪ್ಲಾಸ್ಟ್ನ ಕಾರ್ಯಗಳು, ದ್ಯುತಿಸಂಶ್ಲೇಷಣೆಯ ಕಾರ್ಯವಿಧಾನಗಳ ಪ್ರಕ್ರಿಯೆಗಳನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಕೀವರ್ಡ್ಗಳು: ದ್ಯುತಿಸಂಶ್ಲೇಷಣೆ, ಕ್ಲೋರೋಪ್ಲಾಸ್ಟ್, ಕ್ಲೋರೋಫಿಲ್, ಗ್ರಾನಾ, ಸ್ಟ್ರೋಮಾ, ಲಘು ಪ್ರತಿಕ್ರಿಯೆ, ಗಾಢ ಪ್ರತಿಕ್ರಿಯೆ, ಸ್ಟೊಮ್ಯಾಟಾ, ಪಿಷ್ಟ, ಸೆಲ್ಯುಲೋಸ್. ಸಸ್ಯಗಳಲ್ಲಿನ ಪೋಷಣೆ ಮತ್ತು ಉದಾಹರಣೆಗಳನ್ನು ನೋಡೋಣ. ಈ ಪರಿಕಲ್ಪನೆಯ ನಕ್ಷೆಯಲ್ಲಿ
ದ್ಯುತಿ ಸಂಶ್ಲೇಷಣೆ ಒಂದು ರಾಸಾಯನಿಕ ಕ್ರಿಯೆಯಾಗಿದೆ. ಸಸ್ಯಗಳು ಕಾರ್ಬೋಹೈಡ್ರೇಟ್ಗಳನ್ನು ಸರಳದಿಂದ ಹೆಚ್ಚು ಸಂಕೀರ್ಣವಾದ ಪಿಷ್ಟ ಮತ್ತು ಸೆಲ್ಯುಲೋಸ್ ಮತ್ತು ಇತರ ಸಂಯುಕ್ತಗಳಾದ ಪ್ರೋಟೀನ್ಗಳು, ಕೊಬ್ಬುಗಳು ಇತ್ಯಾದಿಗಳಿಗೆ ಸಂಶ್ಲೇಷಿಸುತ್ತವೆ. ಎಲೆಗಳಲ್ಲಿ ಪಿಷ್ಟದ ಉಪಸ್ಥಿತಿಯನ್ನು ತೋರಿಸಲು ಪ್ರಯೋಗ. ಸೂರ್ಯನ ಬೆಳಕಿಗೆ ಚೆನ್ನಾಗಿ ತೆರೆದಿರುವ ಸಸ್ಯದಿಂದ ಎಲೆಯನ್ನು ತೆಗೆದುಕೊಳ್ಳೋಣ. ಎಲೆಯನ್ನ ನೀರಿನಲ್ಲಿ ಕುದಿಸಿ ಮತ್ತು ನಂತರ ನೀರಿನ ಸ್ನಾನದ ಮೇಲೆ ಪರೀಕ್ಷೆ ಟ್ಯೂಬ್ನಲ್ಲಿ ಮಿಥೈಲೇಟೆಡ್ ಸ್ಪಿರಿಟ್ನಲ್ಲಿ ಕುದಿಸಿ. ಕ್ಲೋರೋಫಿಲ್ ಅನ್ನು ತೆಗೆದುಹಾಕುವುದರಿಂದ ಇದು ತೆಳು ಬಿಳಿಯಾಗುತ್ತದೆ. ಬ್ರಷ್ ಬಳಸಿ ಪರೀಕ್ಷಾ ಟ್ಯೂಬ್ನಿಂದ ಎಲೆಯನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡು ಗಮನಿಸಿ. ಎಲೆಯನ್ನು ಪೆಟ್ರಿ ಭಕ್ಷ್ಯದಲ್ಲಿ ಹರಡಿ ಮತ್ತು ಅದರ ಮೇಲೆ ಕೆಲವು ಹನಿ ಟಿಂಚರ್ ಅಯೋಡಿನ್ ಅಥವಾ ಬೆಟಾಡೀನ್ ದ್ರವಣವನ್ನು ಸೇರಿಸಿ. ಪಿಷ್ಟದ ಉಪಸ್ಥಿತಿಯನ್ನು ನೀಲಿ ಕಪ್ಪು ಬಣ್ಣದಿಂದ ಸೂಚಿಸಲಾಗುತ್ತದೆ. ದ್ಯುತಿ ಸಂಶ್ಲೇಷಣೆಯ ಸಮೀಕರಣದಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳು ಎಂದು ನಮಗೆ ತಿಳಿದಿದೆ. ಸಸ್ಯದ ದ್ರವ್ಯರಾಶಿಯ ಹೆಚ್ಚಳಕ್ಕೆ ನೀರು ಅಗತ್ಯ ಎಂದು ವಾನ್ ಹೆಲ್ಮಾಂಟ್ ಕಂಡುಕೊಂಡರು. ಜೋಸೆಫ್ ಫ್ರೀಸ್ಟೆಡ್ 1770ರಲ್ಲಿ 1733ರಿಂದ 1804 ಹಸಿರು ಸಸ್ಯಗಳ ಬೆಳವಣಿಗೆಯಲ್ಲಿ ಗಾಳಿಯ ಪ್ರಮುಖ ಪಾತ್ರವನ್ನು ಬಹಿರಂಗಪಡಿಸಿದ ಪ್ರಯೋಗಗಳ ಸರಣಿಯನ್ನು ಮಾಡಿದರು. ಆಮ್ಲಜನಕವನ್ನು 1774ರಲ್ಲಿ ಪ್ರೀಸ್ಟ್ಲಿ ಕಂಡುಹಿಡಿದು ಮತ್ತು ಆಕ್ಸಿಜನ್ ಎಂಬ ಹೆಸರನ್ನು 1775ರಲ್ಲಿ ಲಾವೋಸಿಯರ್ ಸೃಷ್ಟಿಸಿದನು. ಮುಚ್ಚಿದ ಬೆಲ್ ಜಾರ್ನಲ್ಲಿ ಉರಿಯುತ್ತಿರುವ ಮೇಣಬತ್ತಿಯು ಶೀಘ್ರದಲ್ಲೇ ಆರಿಹೋಗುತ್ತದೆ ಎಂದು ಪ್ರೀಸ್ಟ್ಲಿ ಗಮನಿಸಿದರು. ಅಂತೆಯೇ ಬೆಲ್ ಜಾರ್ನ ಮುಚ್ಚಿದ ಜಾಗದಲ್ಲಿ ಇಲಿಯು ಶೀಘ್ರದಲ್ಲೇ ಉಸಿರುಗಟ್ಟಿಸುತ್ತದೆ. ಅವರು ಬೆಲ್ ಜಾರ್ನಲ್ಲಿ ಪುದೀನ ಗಿಡವನ್ನು ಇರಿಸಿದಾಗ ಮೌಸ್ ಜೀವಂತವಾಗಿ ಉಳಿಯಿತು ಮತ್ತು ಮೇಣಬತ್ತಿಯು ಉರಿಯುತ್ತಲೇ ಇತ್ತು. ಪ್ರಾಣಿಗಳನ್ನು ಉಸಿರಾಡುವ ಮೂಲಕ ಮತ್ತು ಮೇಣಬತ್ತಿಗಳನ್ನು ಸುಡುವ ಮೂಲಕ ಸಸ್ಯಗಳ ಗಾಳಿಯನ್ನು ಪುನಃ ಸ್ಥಾಪಿಸುತ್ತವೆ ಎಂದು ಪ್ರೀಸ್ಟ್ಲಿ ವಿವರಿಸಿದರು. ಪ್ರೀಸ್ಲಿಯ ಪ್ರಯೋಗವು ಅನಿಲ ವಿನಿಮಯ ನಡೆಯುತ್ತಿದೆ ಎಂದು ದೃಢಪಡಿಸಿದರು.
ಸಸ್ಯಗಳು ಸುಡುವಿಕೆಯನ್ನು ಬೆಂಬಲಿಸುವ ಮತ್ತು ಪ್ರಾಣಿಗಳ ಉಳಿವಿಗೆ ಅಗತ್ಯವಾದ ಅನಿಲವನ್ನು ನೀಡುತ್ತಿದ್ದವು. ಸಸ್ಯಗಳು ಗಾಳಿಯನ್ನು ಹೇಗೆ ತೆಗೆದುಕೊಳ್ಳುತ್ತವೆ ಮತ್ತು ದ್ಯುತಿಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಉಸಿರಾಟಕ್ಕಾಗಿ ಆಮ್ಲಜನಕವನ್ನು ಹೇಗೆ ಬಳಸಿಕೊಳ್ಳುತ್ತವೆ? ಎಲೆಗಳಲ್ಲಿರುವ ಸ್ಟೊಮ್ಯಾಟಾದ ಮೂಲಕ ಮತ್ತು ಕಾಂಡಗಳು, ಬೇರುಗಳು ಇತ್ಯಾದಿಗಳ ಮೇಲೆ ಸಡಿಲವಾದ ಅಂಗಾಂಶಗಳ ಮೂಲ ದೊಡ್ಡ ಪ್ರಮಾಣದ ಅನಿಲ ವಿನಿಮಯ ಸಂಭವಿಸಿದೆ. ನಮ್ಮ ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ ದ್ಯುತಿಸಂಶ್ಲೇಷಣೆಗೆ ಇಂಗಾಲದ ಡೈಆಕ್ಸೈಡ್ ಅಗತ್ಯ ಎಂದು ತೋರಿಸಲು ಪ್ರಯೋಗವನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿ. ಹೆಚ್ಚಿನ ಮಾಹಿತಿಗಾಗಿ 8ನೇ ತರಗತಿಯ ಸಸ್ಯ ಪೋಷಣೆ ಜೀರ್ಣಕ್ರಿಯೆ ಭಾಗ 1 ವಿಡಿಯೋವನ್ನು ವೀಕ್ಷಿಸಿ. ಸಸ್ಯ ಎ ಮಡಕೆಯಲ್ಲಿ ಇರಿಸಲಾದ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪಾಲಿಥಿನ್ ಚೀಲದೊಳಗಿನ ಎಲ್ಲ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತದೆ ಮತ್ತು ಆದ್ದರಿಂದ ಸಸ್ಯ ಎ ದ್ಯುತಿಸಂಶ್ಲೇಷಣೆಯನ್ನು ಮಾಡಲು ವಿಫಲಗೊಳ್ಳುತ್ತದೆ. ಸಸ್ಯ ಬಿ ಮಡಿಕೆಯಲ್ಲಿ ಇರಿಸಲಾದ ಸೋಡಿಯಂ ಬೈಕಾರ್ಬನೇಟ್ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತಾ ಮತ್ತು ದ್ಯುತಿಸಂಶ್ಲೇಷಣೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಬೆಳಕು ಮತ್ತು ದ್ಯುತಿಸಂಶ್ಲೇಷಣೆಯನ್ನು ಸಕ್ರಿಯಗೊಳಿಸುತ್ತದೆ. ಡಚ್ ವಿಜ್ಞಾನಿ ಜಾನ್ ಇಂಜೆನ್ಹೌಸ್ 1730ರಿಂದ 1799 ಸಸ್ಯಗಳು ಆಮ್ಲಜನಕವನ್ನು ಹೇಗೆ ಉತ್ಪಾದಿಸುತ್ತದೆ ಎಂಬುದನ್ನು ಅಧ್ಯಯನ ಮಾಡಿದರು. ಸಾವಿರದ 1779ರಲ್ಲಿ ಇದು ಬೆಳಕಿನ ಉಪಸ್ಥಿತಿಯಲ್ಲಿ ಮಾತ್ರ ಸಂಭವಿಸಿತು ಎಂದು ಅವರು ಗಮನಿಸಿದರು. ಜಲಚರ ಸಸ್ಯದ ಪ್ರಯೋಗಾಲಯದಲ್ಲಿ ಹೈಡ್ರಿಲ್ಲಾ ಪ್ರಕಾಶಮಾನವಾದ ಸೂರ್ಯನ ಬೆಳಕಿನಲ್ಲಿ ಕತ್ತಲೆಯಲ್ಲಿದ್ದಾಗ ಹಸಿರು ಭಾಗಗಳ ಸುತ್ತಲೂ ಸಣ್ಣ ಗುಳ್ಳೆಗಳು ರೂಪುಗೊಂಡವು. ಅವು ರೂಪುಗೊಳ್ಳಲಿಲ್ಲ. ಗುಳ್ಳೆಗಳಲ್ಲಿ ಇರುವ ಅನಿಲ ಆಮ್ಲಜನಕವಾಗಿದೆ ಎಂದು ಅವರು ಕಂಡುಕೊಂಡರು. 20ನೇ ಶತಮಾನದ ಆರಂಭದಲ್ಲಿ ಎಂಗೆಲ್ಮನ್ ಗರಿಷ್ಠ ಬಿಂದುವನ್ನು ಪತ್ತೆ ಮಾಡಿದರು. ದ್ಯುತಿಸಂಶ್ಲೇಷಣೆಯ ದರ ಅವರು ಪಾಚಿಯ ಎಳೆಯನ್ನು ಬಳಸಿದರು ಮತ್ತು ಬೆಳಕಿನ ವಿವಿಧ ಬಣ್ಣಗಳಿಗೆ ಅದನ್ನು ಒಡ್ಡಿದರು. ನಂತರ ಅವರು ಆಮ್ಲಜನಕ ಸೂಕ್ಷ್ಮ ಬ್ಯಾಕ್ಟೀರಿಯಾವನ್ನು ಬಳಸಿದರು ಮತ್ತು ಅವರು ಕೆಂಪು ಮತ್ತು ನೀಲಿ ಬೆಳಕಿನಿಂದ ಪ್ರಕಾಶಿಸಲ್ಪಟ್ಟ ಪ್ರದೇಶಗಳ ಸುತ್ತಲೂ ಜನಸಂದಣಿಯನ್ನು ಕಂಡುಕೊಂಡರು. ಇದು ದ್ಯುತಿಸಂಶ್ಲೇಷಣೆಯ ಮೇಲೆ ಬೆಳಕಿನ ಪರಿಣಾಮದ ಕುರಿತು ಹೆಚ್ಚಿನ ಅಧ್ಯಯನಗಳಿಗೆ ಕಾರಣವಾಯಿತು. ಸಸ್ಯಗಳಲ್ಲಿ ವರ್ಣದ್ರವ್ಯಗಳೆಂದು ಕರೆಯಲ್ಪಡುವ ವಿವಿಧ ಬಣ್ಣದ ಸಂಯುಕ್ತಗಳ ಪಾತ್ರ ಮತ್ತು ಬೆಳಕಿನ ಶಕ್ತಿಯ ಬಳಕೆ. ಹಸಿರು ಸಸ್ಯಗಳಲ್ಲಿ ವಿಶಿಷ್ಟವನ್ನು ರೂಪಿಸಲು ಸೂರ್ಯನ ಬೆಳಕು ಅಗತ್ಯ. ಡಿ-ಸ್ಟಾರ್ಚ್ಡ್ ಎಲೆಗಳೊಂದಿಗೆ ಮಡಕೆ ಮಾಡಿದ ಸಸ್ಯವನ್ನು ತೆಗೆದುಕೊಳ್ಳಿ. ಅದರ ಎಲೆಗಳಲ್ಲಿ ಒಂದನ್ನು
ಕಪ್ಪು ಕಾಗದದಿಂದ ಮುಚ್ಚಿ ಅದರ ಮೇಲೆ ವಿನ್ಯಾಸವನ್ನು ಕತ್ತರಿಸಲಾಗುತ್ತದೆ. ಕತ್ತಲೆಯ ಭಾಗಕ್ಕೆ ಬೆಳಕು ಬರದ ರೀತಿಯಲ್ಲಿ ಎಲೆಯ ಮೇಲೆ ಕಾಗದವನ್ನು ಸರಿಪಡಿಸಿ ಈ ಸಸ್ಯವನ್ನು ಸೂರ್ಯನ ಬೆಳಕಿನಲ್ಲಿ ಇರಿಸಿ ಪ್ರಕಾಶಮಾನವಾದ ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡ ಕೆಲವು ಗಂಟೆಗಳ ನಂತರ ಪಿಷ್ಟದ ಉಪಸ್ಥಿತಿಗಾಗಿ ಕಪ್ಪು ಕಾಗದದಿಂದ ಮುಚ್ಚಿದ ಎಲೆಯನ್ನು ಪರೀಕ್ಷಿಸಿ. ಕಟೌಟ್ ವಿನ್ಯಾಸದ ಮೂಲಕ ಬೆಳಕಿಗೆ ಒಡ್ಡಿಕೊಂಡ ಎಲೆಯ ಭಾಗಗಳು ಮಾತ್ರ ಪಿಷ್ಟದ ಉಪಸ್ಥಿತಿಯನ್ನು ತೋರಿಸುವ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಎಂದು ಗಮನಿಸಬಹುದು. ಇಂಗೆನ್ ಹೌಸ್ ಅವರು ಹಸಿರು ಸಸ್ಯದ ಭಾಗಗಳು ಮಾತ್ರ ದ್ಯುತಿ ಸಂಶ್ಲೇಷಣೆಯನ್ನು ಮಾಡಬಹುದು ಎಂದು ಪ್ರಸ್ತಾಪಿಸಿದರು. ಸಾವಿರದ 1817ರಲ್ಲಿ ಪೆಲಿಟಿಯರ್ ಮತ್ತು ಕ್ಯಾವೆಂಟೌ ಅವರು ಹಸಿರು ಬಣ್ಣದ ವಸ್ತುವಿನ ಸಾರವನ್ನು ಪಡೆದರು ಮತ್ತು ಅದಕ್ಕೆ ಕ್ಲೋರೋಫಿಲ್ ಅಂದರೆ ಹಸಿರು ಎಲೆ ಎಂದು ಹೆಸರಿಸಿದರು. ಸಾವಿರದ 1883ರಲ್ಲಿ ಜೂಲಿಯಸ್ ವಾನ್ ಸ್ಯಾಟ್ಸ್ ಸಸ್ಯ ಕೋಶಗಳಲ್ಲಿನ ಕ್ಲೋರೋಫಿಲ್ ಜೀವಕೋಶದಾದ್ಯಂತ ಹರಡುವುದಿಲ್ಲ, ಆದರೆ ಕೆಲವು ಅಂಗಕಗಳು ಮಾತ್ರ ಎಂದು ಗಮನಿಸಿದರು. ಅಂತಹ ಅಂಗಕಗಳನ್ನು ಕ್ಲೋರೋಪ್ಲಾಸ್ಟ್ ಎಂದು ಹೆಸರಿಸಲಾಯಿತು. ಇವುಗಳು 40ರಿಂದ 100 ಸಂಖ್ಯೆಯಲ್ಲಿ ಸಸ್ಯಗಳ ಸ್ಟೊಮ್ಯಾಟಲ್ ಗಾರ್ಡ್ ಜೀವಕೋಶಗಳು ಮತ್ತು ನೆಲದ ಅಂಗಾಂಶಗಳಲ್ಲಿ ಇರುತ್ತವೆ. ಕ್ಲೋರೋಪ್ಲಾಸ್ಟ್ 3 ಪೊರೆಗಳನ್ನು ಹೊಂದಿರುತ್ತದೆ. ಮೂರನೇ ಪದರವು ಗ್ರ್ಯಾನಮ್ ಎಂದು ಕರೆಯಲ್ಪಡುವ ರಚನೆಯಂತಹ ಪೇರಿಸಿದ ಚೀಲವನ್ನು ರೂಪಿಸುತ್ತದೆ ಮತ್ತು ಅದು ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಮಧ್ಯವರ್ತಿ ದ್ರವ ತುಂಬಿದ ಭಾಗವನ್ನು ಸ್ಟ್ರೋಮಾ ಎಂದು ಕರೆಯಲಾಗುತ್ತದೆ. ಇದು ಗ್ಲೂಕೋಸ್ನ ಸಂಶ್ಲೇಷಣೆಗೆ ಕಾರಣವಾಗುವ ಕಿಣ್ವಕ ಪ್ರತಿಕ್ರಿಯೆಗಳ ತಾಣವಾಗಿದೆ. ಇದು ಪಿಷ್ಟವನ್ನು ರೂಪಿಸಲು ಒಟ್ಟಿಗೆ ಸೇರುತ್ತದೆ. ಕ್ಲೋರೋಪ್ಲಾಸ್ಟ್ನಲ್ಲಿ ಕಂಡುಬರುವ ದ್ಯುತಿ ಸಂಶ್ಲೇಷಕ ವರ್ಣದ್ರವ್ಯಗಳು ಸೂರ್ಯನ ಬೆಳಕನ್ನು ಸೆರೆಹಿಡಿಯುತ್ತವೆ ಮತ್ತು ಅವು ಹಲವು ವಿಧಗಳಾಗಿವೆ. ಕ್ಲೋರೋಫಿಲ್ ಮೆಗ್ನೀಸಿಯಂ ಪರಮಾಣು ಹೊಂದಿರುವ ವರ್ಣದ್ರವ್ಯವಾಗಿದೆ. ಕ್ಲೋರೋಫಿಲ್ಗಳ 2 ಪ್ರಮುಖ ವಿಧಗಳು ಕ್ಲೋರೋಫಿಲ್ ಎ ನೀಲಿ ಹಸಿರು ಬಣ್ಣವನ್ನು ಹೊಂದಿರುತ್ತದೆ ಮತ್ತು ಕ್ಲೋರೋಫಿಲ್ ಬಿ ಹಳದಿ ಹಸಿರು ಬಣ್ಣದಲ್ಲಿದೆ. ಸುಮಾರು 250ರಿಂದ 400 ವರ್ಣದ್ರವ್ಯಗಳ ಅಣುಗಳು ಬೆಳಕಿನ ಕೊಯ್ಲು ಸಂಕೀರ್ಣವನ್ನು ರೂಪಿಸುತ್ತವೆ ಅಥವಾ ದ್ಯುತಿ ಸಂಶ್ಲೇಷಕ ಘಟಕ. ದ್ಯುತಿ ಸಂಶ್ಲೇಷಣೆಯ ಸಮಯದಲ್ಲಿ ಇಂತಹ ಅನೇಕ ಘಟಕಗಳು ಒಟ್ಟಿಗೆ ಕಾರ್ಯನಿರ್ವಹಿಸುತ್ತವೆ. ದ್ಯುತಿ ಸಂಶ್ಲೇಷಣೆಯು ಸೇರಿದಂತೆ ಬಹು ಘಟನೆ ಪ್ರಕ್ರಿಯೆಯಾಗಿದೆ. ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುವುದು, 2 ನೀರಿನ ಅಣುಗಳ ವಿಭಜನೆ
3. ಕಾರ್ಬೋಹೈಡ್ರೇಟ್ಗಳಿಗೆ CO2 ಕಡಿತ. ಸೆರೆ ಹಿಡಿಯಲಾದ ಬೆಳಕಿನ ಶಕ್ತಿಯು ಪ್ರತಿಕ್ರಿಯೆಗಳು ಕತ್ತಲೆಯಲ್ಲಿ ಮುಂದುವರಿಯಲು ಸಹಾಯ ಮಾಡುತ್ತದೆ. ಗ್ರಾನಾ ಪ್ರದೇಶದಲ್ಲಿ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಬೆಳಕಿನ ಅವಲಂಬಿತ ಪ್ರಕ್ರಿಯೆ ಸಂಭವಿಸುತ್ತದೆ. ಈ ಹಂತವನ್ನು ದ್ಯುತಿ ರಾಸಾಯನಿಕ ಹಂತ ಎಂದು ಕರೆಯುತ್ತಾರೆ ಮತ್ತು 3 ಹಂತಗಳನ್ನು ಒಳಗೊಂಡಿರುತ್ತದೆ. ಹಂತ 1 ಬೆಳಕಿನ ಶಕ್ತಿಗೆ ಒಡ್ಡಿಕೊಂಡಾಗ ಕ್ಲೋರೋಫಿಲ್ ಫೋಟಾನ್ಗಳನ್ನು ಹೀರಿಕೊಳ್ಳುವ ಮೂಲಕ ಸಕ್ರಿಯಗೊಳ್ಳುತ್ತದೆ. ಪ್ರೋಟಾನ್ ಬೆಳಕಿನ ಶಕ್ತಿಯ ಚಿಕ್ಕ ಘಟಕವಾಗಿದೆ. ಹಂತ 2 ನೀರಿನ ಅಣುವನ್ನು ಹೈಡ್ರೋಜನ್ H ಮತ್ತು ಹೈಡ್ರಾಕ್ಸಿಲ್ OH ಆಯನಗಳಾಗಿ ವಿಭಜಿಸಲು ಶಕ್ತಿಯನ್ನು ಬಳಸಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಪ್ರೋಟೋಲಿಸಿಸ್ ಎಂದು ಕರೆಯಲಾಗುತ್ತದೆ. ಫೋಟೋ ಎಂದರೆ ಬೆಳಕು, ಲೈಸಿಸ್ ಎಂದರೆ ಒಡೆಯುವುದು. ಇದನ್ನು ಹಿಲ್ ಕಂಡುಹಿಡಿದವನು ಮತ್ತು ಹಿಲ್ನ ಪ್ರತಿಕ್ರಿಯೆ ಎಂದು ಕರೆಯಲಾಯಿತು. ಹಂತ 3 ನೀರಿನ ಹೆಚ್ಚು ಪ್ರತಿಕ್ರಿಯಾತ್ಮಕ ಅಯಾನುಗಳು ತ್ವರಿತ ಬದಲಾವಣೆಗೆ ಒಳಗಾಗುತ್ತವೆ. ಹಂತಗಳ ಸರಣಿಯ ಮೂಲಕ OH ಅಯಾನುಗಳು ನೀರು ಮತ್ತು ಆಮ್ಲಜನಕವನ್ನು ಉತ್ಪಾದಿಸುತ್ತವೆ. ಸಸ್ಯದ ಒಳಗೆ ನೀರನ್ನು ಬಳಸಬಹುದು, ಆದರೆ O2 ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. H ಅಯಾನುಗಳು ಡಾರ್ಕ್ ಪ್ರತಿಕ್ರಿಯೆಯಲ್ಲಿ ಬದಲಾವಣೆಗೆ ಸರಣಿಗೆ ಒಳಗಾಗುತ್ತವೆ. ATP, ಅಡೆನೋಸಿನ್ ಟ್ರೈಫಾಸ್ಫೇಟ್ ಮತ್ತು NADPH ನಂತಹ ಶಕ್ತಿ ಸಮೃದ್ಧ ಸಂಯುಕ್ತಗಳು. ನಿಕೋಟಿನಮೈಡ್, ಅಡೆನಿನ್ ಡೈನ್ಯೂಕ್ಲಿಯೋಟೈಡ್, ಹೈಡ್ರೋಜನ್ ಫಾಸ್ಫೇಟ್ ಬೆಳಕಿನ ಪ್ರತಿಕ್ರಿಯೆಯ ಕೊನೆಯಲ್ಲಿ ರೂಪುಗೊಳ್ಳುತ್ತದೆ. ಬೆಳಕಿನ ಸ್ವತಂತ್ರ ಪ್ರತಿಕ್ರಿಯೆಯು ಜೈವಿಕ ಸಂಶ್ಲೇಷಿತ ಹಂತವಾಗಿದೆ ಮತ್ತು ಬೆಳಕಿನ ಉಪಸ್ಥಿತಿಯ ಅಗತ್ಯವಿರುವುದಿಲ್ಲ. ಈ ಪ್ರತಿಕ್ರಿಯೆಗಳು ಕೆಲವು ಸಸ್ಯಗಳಲ್ಲಿ ಹಗಲಿನ ನಂತರ ಮತ್ತು ಕೆಲವೊಮ್ಮೆ ಕತ್ತಲೆಯಲ್ಲಿಯೂ ಸಂಭವಿಸಬಹುದು. ಇದನ್ನು ಡಾರ್ಕ್ ರಿಯಾಕ್ಷನ್ ಎಂದು ಕರೆಯುತ್ತಾರೆ ಮತ್ತು ಸ್ಟ್ರೋಮಾದಲ್ಲಿ ಸಂಭವಿಸುತ್ತದೆ. ಡಾರ್ಕ್ ಪ್ರತಿಕ್ರಿಯೆಯು ರಾತ್ರಿಯಲ್ಲಿ ಕತ್ತಲೆಯಲ್ಲಿ ಸಂಭವಿಸುತ್ತದೆ ಎಂದು ಅರ್ಥವಲ್ಲ, ಆದರೆ ಈ ಪ್ರತಿಕ್ರಿಯೆಗಳು ಬೆಳಕಿನ ಮೇಲೆ ಅವಲಂಬಿತವಾಗಿಲ್ಲ ಎಂದರ್ಥ. ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವ H ಅಯಾನುಗಳನ್ನು NADP ಇಂದ NADPH ರೂಪಿಸಲು ತೆಗೆದುಕೊಳ್ಳಲಾಗುತ್ತದೆ. ಡಾರ್ಕ್ ಹಂತದಲ್ಲಿ ATP ಉತ್ಪಾದಿಸುವ ಗ್ಲೂಕೋಸ್ C6H1206 ಅನ್ನು ಬಳಸಿಕೊಂಡು CO2 ನೊಂದಿಗೆ ಸಂಯೋಜಿಸಲು NADPHನ ಹೈಡ್ರೋಜನ್ ಅನ್ನು ಬಳಸಲಾಗುತ್ತದೆ. ಈ ಸಂಶ್ಲೇಷಣೆಯು ರಿಬುಲೋಸ್, ಬಿಸ್ಟಾಸ್ಟೇಟ್, RUBP ಮತ್ತು ಕಿಣ್ವಗಳಂತಹ ಮಧ್ಯಂತರ ಸಂಯುಕ್ತಗಳನ್ನು ಬಳಸಿಕೊಂಡು ಹಲವಾರು ಹಂತಗಳಲ್ಲಿ ಸಂಭವಿಸುತ್ತದೆ.
ಅಂತಿಮವಾಗಿ ಗ್ಲೂಕೋಸ್ ಅನ್ನು ಪಿಷ್ಟವಾಗಿ ಪರಿವರ್ತಿಸಲಾಗುತ್ತದೆ. ನೆನಪಿಡುವ ಅಂಶಗಳು: ಎಲ್ಲ ಹಸಿರು ಸಸ್ಯಗಳು ಆಟೋಟ್ರೋಫ್ಗಳು ಮತ್ತು ಒಂದು ಪ್ರಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಯಾರಿಸುತ್ತದೆ. ದ್ಯುತಿಸಂಶ್ಲೇಷಣೆ ಎಂದು ಕರೆಯಲಾಗುತ್ತದೆ. ಇದು ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಪಿಷ್ಟ ಆಮ್ಲಜನಕ ಮತ್ತು ನೀರನ್ನು ಉತ್ಪಾದಿಸುವ ನೀರನ್ನು ಬಳಸುವ ರಾಸಾಯನಿಕ ಕ್ರಿಯೆಯಾಗಿದೆ. ದ್ಯುತಿಸಂಶ್ಲೇಷಣೆ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಸಂಭವಿಸುತ್ತದೆ. ಬೆಳಕನ್ನು ಹೀರಿಕೊಳ್ಳುವ ಹಸಿರು ವರ್ಣದ್ರವ್ಯವನ್ನು ಕ್ಲೋರೋಫಿಲ್ ಎಂದು ಕರೆಯಲಾಗುತ್ತದೆ. ಬೆಳಕಿನ ಪ್ರತಿಕ್ರಿಯೆಗಳು ಗ್ರಾನಾದಲ್ಲಿ ಸಂಭವಿಸುತ್ತವೆ ಮತ್ತು ಡಾರ್ಕ್ ಪ್ರತಿಕ್ರಿಯೆಗಳು ಕ್ಲೋರೋಪ್ಲಾಸ್ಟ್ನ ಸ್ಟ್ರೋಮಾದಲ್ಲಿ ಸಂಭವಿಸುತ್ತವೆ.